ಸಂಸ್ಕೃತದಲ್ಲಿ ಮಾತಿದೆ, ಆನೋ ಭದ್ರಃ ಕೃತವೋ ಎಂತು ವಿಶ್ವತಃ ಅಂತೇಳಿ. ಅಂದ್ರೆ ಜಗತ್ತಿನಿಂದ ಯಾವುದೇ ಮೂಲೆಯಿಂದ ಬರುವಂತ ಜ್ಞಾನವನ್ನ ನಾವು ಪಡ್ಕೋಬೇಕು ಕೊಡುವಂಥದ್ದು. ಇಂಥ ಒಂದು ಅದ್ಭುತವಾದ ಸಂಸ್ಕೃತಿ ನಮ್ಮ ದೇಶಕ್ಕೆ. ಅದು ಯಾವುದೇ ಮೂಲೆಯಿಂದ ಬರಲಿ, ಜ್ಞಾನ ಅನ್ನೋದು ನಾವು ತಗೊಳ್ಬೇಕು ಅಂತ. ಇಂತಹ ಒಂದು ಅದ್ಭುತವಾದ ಸಂಸ್ಕೃತಿ ನಮಗೆ ನಮ್ಮ ದೇಶ ಕೊಟ್ಟಿದೆ. ಇದು ನಮ್ಮ ಸನಾತನ ಪರಂಪರೆ ನಮಗೆ ಕೊಟ್ಟಿದೆ. ಇಂತಹ ಒಂದು ದೇಶದಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ. ಇತ್ತೀಚೆಗೆ ಬರ್ತಾ ಬರ್ತಾ ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ಸನಾತನ ಪರಂಪರೆ ಮಾಯವಾಗಿ ವಿದೇಶಿ ಸಂಸ್ಕೃತಿಯನ್ನು ನಾವು ಮಾರು ಹೋಗ್ತಾ ಇದ್ದೇವೆ. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದ್ರೆ, ಇವತ್ತಿನ ಮಕ್ಕಳಲ್ಲಿ ಬಹುತೇಕ ಹೈಸ್ಕೂಲ್ ಮತ್ತು ಕಾಲೇಜಿನ ವಿದ್ಯಾರ್ಥಿನಿಯರಲ್ಲಿ ನಾವು ನೋಡಿದಾಗ ತಿಲಕ ಇಡೋದಿಲ್ಲ. ಅವರಿಗೆ ಅದರ ಮಹತ್ವನೇ ಗೊತ್ತಿಲ್ಲ, ತಿಲಕ ಯಾಕೆ ಇಡ್ತಾರೆ ಅನ್ನೋದು. ತಿಲಕವನ್ನಾದರೂ ಅಲ್ಲೂ ಒಂದು ವಿಶೇಷತೆ ಇದೆ. ಏನು ಅಂತಂದ್ರೆ, ನಾವು ಕಪ್ಪು ತಿಲಕವನ್ನು ಇಡೋದಿಲ್ಲ, ಹಳದಿ ತಿಲಕವನ್ನು ಇಡೋದಿಲ್ಲ, ಕೆಂಪು ಬಣ್ಣವನ್ನೇ ಇಡುತ್ತೇವೆ. ಅದಕ್ಕೂ ವೈಜ್ಞಾನಿಕ ಕಾರಣ ಇದೆ. ಏನು ಅಂತಂದ್ರೆ, ಜಗತ್ತಿನಲ್ಲಿರುವಂತಹ ನೆಗೆಟಿವ್ ಶಕ್ತಿ ಮತ್ತು ಪಾಸಿಟಿವ್ ಶಕ್ತಿಗಳು ನಮ್ಮ ದೇಹವನ್ನು ಪ್ರವೇಶ ಮಾಡುವುದು ಇಲ್ಲಿರುವಂತಹ ಆಜ್ಞಾಚಕ್ರದ ಮೂಲಕ ನಮ್ಮ ದೇಹವನ್ನು ಪ್ರವೇಶ ಮಾಡ್ತವೆ. ಆ ದೇಹವನ್ನು ಪ್ರವೇಶ ಮಾಡಬೇಕಾದ್ರೆ ನಮ್ಮ ಪ್ರಾಚೀನವರು, ನಮ್ಮ ಸನಾತನಿಗಳು ಎಷ್ಟು ಹುಷಾರಿದ್ರು ನೋಡ್ಕೊಳ್ಳಿ, ಅದನ್ನ ತಡೆಯುವಂತ ಶಕ್ತಿ ಯಾರಿಗಾದ್ರೂ ಕೆಂಪು ಬಣ್ಣಕ್ಕೆ ಮಾತ್ರ ಇದೆ. ಅದು ನೆಗೆಟಿವ್ ಶಕ್ತಿಯನ್ನು ನಮ್ಮ ದೇಹದ ಒಳಗಡೆ ಹೋಗಬಾರದು ಅಂತ ತಡಿಬೇಕಾದ್ರೆ ಕೆಂಪು ಬಣ್ಣದ ತಿಲಕವನ್ನು ಅಲ್ಲಿ ಇಡಬೇಕಾಗ್ತದೆ. ಅದಕ್ಕೂ ಇನ್ನೊಂದು ವಿಶೇಷ ಏನಿದೆ ಅಂತಂದ್ರೆ, ಪಾಸಿಟಿವ್ ಶಕ್ತಿಯನ್ನು ಎಳೆಯುವಂತ ಶಕ್ತಿ ಇದೆ. ಹಾಗಾಗಿ ನಮ್ಮ ಸನಾತನಿಗಳು ಹೇಳಿದ್ರು ಕೆಂಪು ತಿಲಕವನ್ನು ಇಡಬೇಕು ಅಂತ. ದೇವರಿಗೆ ಕೆಂಪು ಬಣ್ಣವನ್ನು ತಿಲಕವನ್ನು ಕುಂಕುಮಾರ್ಚನೆ ಮಾಡ್ತೇವೆ ಹೊರತು ನೀಲಿ ಹಸಿರು ಬಿಳಿ ಬಣ್ಣವನ್ನು ಮಾಡೋದಿಲ್ಲ. ಇದು ನಮ್ಮ ಸನಾತನ ಧರ್ಮದ ವಿಶೇಷ.